ಇವರ ಡಿಫೆನ್ಸ್ ಮಧ್ಯದಲ್ಲಿ ಸ್ಕೋರ್ ಹೇಳ್ತಾನೆ ಅನ್ಸುತ್ತೆ 2-0 ಇನ್ ಫೇವರ್ ಆಫ್ ಹೆರ್ಕಲ್. ಆರಂಭಿಕ ಹಂತದಲ್ಲಿ 2 ಅಂಕದ ಮುನ್ನಡೆಯೊಂದಿಗೆ ಮಳೆಯಪ್ಪ ಹೆರ್ಕಲ್ ತಂಡ ಸಾಗ್ತಾ ಇದೆ. ಮಿಸ್ಟೇಕ್ ಅನ್ನು ಮಾಡ್ಕೊಳ್ತಾ ಇದ್ದಾರೆ ಆಟಗಾರರಲ್ಲಿ. ಮಲ್ಲು ಅವರಿಂದ ಮಿಸ್ಟೇಕ್ ಬರ್ತಾ ಇದೆ. 7-1 ಪಂದ್ಯ. ಮತ್ತೊಮ್ಮೆ ದಾಳಿ ಭಾಗದಲ್ಲಿ ಶ್ರೀಕಾಂತ್ ದಾಳಿ ಭಾಗದಲ್ಲಿ ಕಳೆದ ದಾಳಿ ಭಾಗದಲ್ಲಿ ಟೋಟಚ್ ಒಂದಿಗೆ 1 ಅಂಕದ ಸಂಪಾದನೆಯೊಂದಿಗೆ ವಾಪಸ್ ಆದಂತಹ ಆಟಗಾರ ಮತ್ತೊಮ್ಮೆ ದಾಳಿ ಭಾಗದಲ್ಲಿ ಡಿಫೆನ್ಸ್ ಅನ್ನು ಕನ್ಫ್ಯೂಸ್ ಮಾಡುತ್ತೆ ಮುಂದಾಗ್ತಾ ಇದ್ದಾನೆ ಆಟಗಾರರಲ್ಲಿ. ಬ್ಲಾಕ್ ಬರ್ತಾ ಇದೆ, ಮಿಸ್ಟೇಕ್ ಆಗ್ತಾ ಇದೆ, ಬ್ಲಾಕ್ ಯಶಸ್ವಿ ಆಗ್ತಾ ಇಲ್ಲ ಇಲ್ಲಿ. ಮತ್ತೊಬ್ಬ ದಾಳಿ ಭಾಗದಲ್ಲಿ ಸಪಡು ದಾಳಿಗಾರ ದಾಳಿ ಭಾಗದಲ್ಲಿ ನಿಲ್ಗುಂತಡದ ಆಟಗಾರ. ಲೆಫ್ಟ್ ಕಾರ್ನರ್ ಭಾಗ ರೈಟ್ ಕಾರ್ನರ್ ಭಾಗದಲ್ಲಿ ರಾಜು ತಂಡದ ಅದ್ಭುತವಾದಂತಹ ಚೈನ್ ಟ್ಯಾಕಲ್ ಬರ್ತಾ ಇದೆ ಶ್ರೀಕಾಂತ್ ಹಾಗೂ ಮಲ್ಲು ಅವರದ ಕಾಂಬಿನೇಷನ್ ಇಂದ. ಫಸ್ಟ್ ಟೈಮ್ ಗೋಸ್ಟು ನೀಲ್ಗುಂದ. 4-1 ಪಂದ್ಯ. ಮತ್ತೊಮ್ಮೆ ವಿರಾಮದ ಬಳಿಕ ದಾಳಿ ಭಾಗದಲ್ಲಿ ಬಸವ ಎಕ್ಸ್ಪ್ರೆಸ್ ತಂಡದ ಸಪೋರ್ಟಿವ್ ದಾಳಿಗಾರ. ನೋಡಿ ಸ್ಕೋರ್ 4-1 ಪಂದ್ಯ ಹೆರ್ಕಲ್ ತಂಡದ ಪರವಾಗಿ. ಮತ್ತೊಮ್ಮೆ ತಂಡದ ಪ್ರಮುಖ ತಾರೆ ಜರ್ಸಿ ನಂಬರ್ 12ರಲ್ಲಿ ಗುರುತಿಸಿಕೊಳ್ಳುವಂತ ನಿಲ್ಗು ತಂಡದ ಆಟಗಾರ ದಾಳಿ ಭಾಗದಲ್ಲಿ. ಡಿಫೆನ್ಸ್ ಕನ್ಫ್ಯೂಸ್ ಯತ್ನ ಮಾಡಲಿಕ್ಕೆ ಮುಂದೆ ಆಗ್ತಾ ಇದ್ದಾನೆ ಆಟಗಾರರಲ್ಲಿ. ಅಂಕಗಳ ಹುಡುಕಾಟದಲ್ಲಿದ್ದಾನೆ. ಏನು ಕೇಳ್ತಾನೆ. ಮತ್ತೊಮ್ಮೆ ತಂಡದ ಪ್ರಮುಖ ತಾರೆ ಶ್ರೀಕಾಂತ್ ದಾಳಿ ಭಾಗದಲ್ಲಿ 4 ಡಿಫೆನ್ಸ್ ಮಧ್ಯದಲ್ಲಿ ಜರ್ಸಿ ನಂಬರ್ 7ರಲ್ಲಿ ಗೊತ್ತಿಸಿಕೊಳ್ಳುವಂತ ಆಟಗಾರ. ಲೈನ್ ನಂಬರ್ ಸ್ವಲ್ಪ ಅಲರ್ಟಿರಪ್ಪ. ಮತ್ತೊಂದು ಅಂಕದ ಸೇರ್ಪಡೆಯೊಂದಿಗೆ ಹಾಫ್ ಟೈಮ್ ಮಧ್ಯಂತರ ಅವಧಿ. ಇವರ ಸ್ಕೋರ್ ಈ ರೀತಿಯಾಗಿದೆ 5-1 ಹೆರ್ಕಲ್ ತಂಡದ ಪರವಾಗಿ. 4 ಅಂಕಗಳ ಮುನ್ನಡೆಯೊಂದಿಗೆ ಮಳೆಯಪ್ಪ ಹೆರ್ಕಲ್ ಪಿ. ಈಗ ಸ್ಟಾರ್ಟ್ ಮಾಡಿ 15 ಸೆಕೆಂಡ್ ಪಾಯಿಂಟ್ ತರಲಿಲ್ಲ ವಾಪಸ್ ಬಂದು ಅವಾಗಿನ ಮಧ್ಯಂತರ ಅವಧಿ ಬಳಿಕ ಮತ್ತೊಮ್ಮೆ ಪಂದ್ಯ ಆರಂಭಗೊಂಡಿದೆ. ಆರಂಭದ ಮೊದಲನೇ ದಾಳಿಯಲ್ಲಿ ಬಸವ. 3 ಡಿಫೆನ್ಸ್ ಮಧ್ಯದಲ್ಲಿ ಸೂಪರ್ ಟೆಕಲ್ ಆಫ್ ಇದೆ. ಸಮಯವನ್ನು ವ್ಯರ್ಥ ಮಾಡಿ ಮುಂದೆ ಆಗ್ತಾ ಇದ್ದಾರೆ ಬಸವ ಒಬ್ಬರು. ಮತ್ತೊಮ್ಮೆ ಪ್ರಮುಖ ತಾರೆ ಅಂಕಗಳ ಹುಡುಕಾಟದಲ್ಲಿದ್ದಾನೆ. ನಿಲ್ಗುಂದ ತಂಡದ ಆಟಗಾರ ಅಂಕಗಳ ಸಂಪಾದಿಸುವ ಕೊರತೆ ಇದೆ ಇಲ್ಲಿ. ತೊಡೆ ತಡ್ತಾ ಇದ್ದಾರೆ ಆಟಗಾರಲ್ಲಿ. ನಾವು ಅಷ್ಟು ಸುಲಭವಾಗಿ ಬಿಟ್ಕೊಡ್ದಿಲ್ಲ ಅಂತೇಳಿ. ಲೆಫ್ಟ್ ಕಾರ್ನರ್ ವಿಭಾಗದಲ್ಲಿ ಪ್ರಕಾಶ್ ಇದ್ರೆ ರೈಟ್ ಕಾರ್ನರ್ ವಿಭಾಗದಲ್ಲಿ ರಾಜು. ಅದ್ಭುತ ಅಡ್ವಾನ್ಸ್ ಟ್ಯಾಕಲ್ ಬರ್ತಾ ಇದೆ ಸೋಮು ಅವರಿಂದ. ಯಶಸ್ವಿ ಆಗ್ತಾ ಇದೆ. ಸಪೋರ್ಟ್ ಚೆನ್ನಾಗಿ ಬರ್ತಾ ಇದೆ. ಮತ್ತೊಮ್ಮೆ 7 ಜನ ಆಟಗಾರ ಮಧ್ಯ ಪಂದ್ಯ ಮೈದಾನದಲ್ಲಿ ದಾಳಿ ಭಾಗದಲ್ಲಿ ಪ್ರಮುಖ ತಾರೆ ಶ್ರೀಕಾಂತ್ ದಾಳಿ ಭಾಗದಲ್ಲಿ ಟೋಟಸ್ಗ ಪ್ರಯತ್ನ. ಮುಂದಿನ ಪಂದ್ಯಕ್ಕಾಗಿ ಜೈ ಹನುಮಾನ್ ಜಮ್ಮಣ್ಕಟ್ಟಿ ಬರ್ದ ವಾಸನ. ತಾವುಗಳು ಸಿದ್ಧತೆಯಲ್ಲಿ ಇರಬೇಕು. ಲೈನ್ ನಂಬರ್ಸ್ ನೋಡ್ರಪ್ಪ, ಅಲ್ಲಿ ಸ್ವಲ್ಪ ಅಲರ್ಟ್ ಇರಿ ತಾವುಗಳು.
ಪ್ರವೇಶಿಗೆ ಪ್ರಯತ್ನ ಲೆಫ್ಟ್ ಕಾರ್ನರ್ ವಿಭಾಗದಲ್ಲಿ ಪ್ರಕಾಶ್. ವಾಸನ ಬೃಂದ ಜಮ್ಮನಕಟ್ಟಿ ತಾವುಗಳು ಮೈದಾನ ಪ್ರವೇಶ ಮಾಡಬೇಕು. ಎಸ್, ಅದ್ಭುತ ಬಂಧನ ಆಗ್ತಾ ಇದೆ. ರಾಜು ಅವರಿಂದ ಟ್ಯಾಕಲ್ ಬರ್ತಾ ಇದೆ. ಬೋನಸ್ ಪಾಯಿಂಟ್ ನಿಲ್ಗುಂದ, 1 ಪಾಯಿಂಟ್ ಕೋಸ್ಟು ಮಳೆಯಪ್ಪ ಹೆರ್ಕಲ್ ಬಿ. 1+2 ಪಾಯಿಂಟ್ ಕೋಸ್ಟು ಮಳೆಯಪ್ಪ ಹೆರ್ಕಲ್ ಬಿ ತಂಡಕ್ಕೆ. 2-10 ಪಂದ್ಯ, 8 ಅಂಕಗಳ ಮುನ್ನಡೆಯೊಂದಿಗೆ ಮಳೆಯಪ್ಪ ಹೆರ್ಕಲ್ ಬಿ. ಟೈಮ್ ಔಟ್. ಸೆಕೆಂಡ್ ಹಾಫ್ ಫಸ್ಟ್ ಟೈಮ್ ಔಟ್ಗೋಸ್ಟು ಹೆರ್ಕಲ್. ಸಾಕಷ್ಟು ಅಂಕಗಳ ಕೊರತೆ ಇದೆ ಅಲ್ಲಿ ನಿಲ್ಗುಂದ ತಂಡದ ಆಟಗಾರರಿಗೆ. ಸಪೋರ್ಟ್ ದಾಳಿಗಾರರ ಬಳಕೆ ಆಗ್ತಾ ಇದೆ ಅಂಕಗಳ ಹುಡುಕಾಟದಲ್ಲಿ ಆಟಗಾರ. ಎಸ್, ರೈಡರ್ ಇಸ್ ಔಟ್ ಟು ಪಾಯಿಂಟ್ ಟು ಹೆರ್ಕಲ್. ಎರಡು 11 ಪಂದ್ಯ, ದಾಳಿ ಭಾಗದಲ್ಲಿ ಮತ್ತೊಬ್ಬ ಹೊಸ ಆಟಗಾರ ಬಳಕೆ ಆಗ್ತಾ ಇದೆ ಪ್ರಕಾಶ್. ದಾಳಿ ಭಾಗದಲ್ಲಿ ಕೊನೆಯ 2 ನಿಮಿಷದ ಪಂದ್ಯ. ಬೋತ್ ಟೀಮ್ ಕ್ಯಾಪ್ಟನ್ಸ್ ತಮ್ಮಗಳಿಗೆ ಸೂಚನೆ, ಇದು ಮಿಸ್ಟೇಕ್ ಆಗ್ತಾ ಇದೆ. ಹೊಂದಾಣಿಕೆ ಹಿಡಿದ ಬರ್ತಾ ಇಲ್ಲ ಇಲ್ಲಿ. ಪ್ಲೇಯರ್ಸ್ ಎಕ್ಸ್ಚೇಂಜ್ ಆಗ್ತಾ ಇದೆ. ಸಬ್ಸ್ಟಿಟ್ಯೂಟ್ ಬಿಡ್ತಾ ಇದ್ದಾರೆ ಇಲ್ಲಿ. ಮಲ್ಲೂರು ಹೊರಗಡೆ ಹೋಗ್ತಾ ಇದ್ದಾರೆ. ಸದು ಅವರು ಇನ್ನೇ ಆಟಗಾರರಾಗಿ ಆಗಮಿಸ್ತಾ ಇದ್ದಾರೆ. ರಮೇಶ ಬಾಯ್ಲಿ ನೀ ಹೇಳಿ ಟೀಮ್ ಮೇಲೆ ಯಾವ ಊರಿಂದ ಮೆಣಸಿಗೆ ಉಳಿತ ನಾನು ಮೆಣಸಿಗೆ ಉಳಿತ ಎಸ್, ದಾಳಿ ಭಾಗದಲ್ಲಿ ಸದಾಶಿವ ದಾಳಿ ಭಾಗದಲ್ಲಿ ಐವರ ಡಿಫೆನ್ಸ್ ಮಧ್ಯದಲ್ಲಿ. ಎಸ್, ಅದ್ಭುತವಾದ ಹ್ಯಾಂಡ್ ಟಚ್. ನೋ, ಹ್ಯಾಂಡ್ ಟಚ್ ಇಲ್ಲ. ಡಿಫೆನ್ಸ್ ಕನ್ಫ್ಯೂಸ್ ಮಾಡಿ ಕೊನೆಯ 1 ನಿಮಿಷ ಪಂದ್ಯ. ಬೋತ್ ಟೀಮ್ ಕ್ಯಾಪ್ಟನ್ಸ್ ತಮ್ಮಗಳ ಸಿದ್ಧತೆ. ವಾಸನ ಹಾಗೂ ಜಮ್ಮನಕಟ್ಟಿ ತಮಗೆ 5 ನಿಮಿಷಗಳ ಕಾಲ ಅವಕಾಶ. ತಾವುಗಳು ಫಸ್ಟ್ ಬಂದವರಿಗೆ ಏನಾರು ಒಂದು ಬಹುಮಾನ ಕೊಡ್ತೀವಿ. ಮತ್ತೆ ಕ್ಷಣ ಮಾತ್ರದಲ್ಲಿ ಆಟಗಾರರ ಮಿಡ್ ಲೈನ್ ಅನ್ನು ಮುಟ್ಟುವ ಕ್ಷಣ ಮಾತ್ರದಲ್ಲಿ ಟ್ಯಾಕಲ್ ಆಗ್ತಾ ಇದ್ದಾನೆ. ಮತ್ತೊಮ್ಮೆ ಸದಾಶಿವ ದಾಳಿ ಭಾಗದಲ್ಲಿ ಜರ್ಸಿ ನಂಬರ್ 1ರಲ್ಲಿ ಗುರುತಿಸಿಕೊಳ್ಳುವಂತ ಮಳೆಯಪ್ಪ ಹೆರ್ಕಲ್ ತಂಡದ ಬಿ ಆಟಗಾರ ಸಪಡು ದಾಳಿಗಾರ. 4 ಡಿಫೆನ್ಸ್ ಮಧ್ಯದಲ್ಲಿ ವೇಗದ ಪಾದಚರಣೆ ಹೊಂದಿರತಕ್ಕಂಥ ಆಟಗಾರ. ಎಸ್, ಮ್ಯಾಚ್ ಇಸ್ ಕ್ಲೋಸ್ ಬೈ ಮಳೆಯಪ್ಪ ಹೆರ್ಕಲ್ ಬಿ ತಂಡ. ಮುಂದಿನ ಪಂದ್ಯದ ಆಟಗಾರ